ಆದ್ಮೇಲೆ ಮರು ತಮ್ಮನ್ನ ಶಿಕ್ಷಣರಿಗೆ ಸ್ವಾಗತ. ಈ ಎರಡನೇ ಭಾಗದಲ್ಲಿ ಈಗ ಗ್ರಾಮ ದೇವತೆ ಬದಲಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಮುಂದುವರಿಕೆಯಾಗಿ ಮುಂದಿನ ಪ್ರಶ್ನೆ ನಮ್ಮ ಗುರುಗಳಿಗೆ, ಈ ಗ್ರಾಮ ದೇವತೆಯ ವೈಶಿಷ್ಟ್ಯಗಳೇನ್ರಿ? ಅಥವಾ ಆಕಾರ, ರೂಪ ಇತ್ಯಾದಿ, ಅದು ಪ್ರಾದೇಶಿಕ ವ್ಯತ್ಯಾಸಗಳು ಹೇಗೆ ಬಂದವು? ಎಲ್ಲ ಊರಲ್ಲೂ ಇದಾವೆ, ಎಲ್ಲ ಹಳ್ಳಿಗಳಲ್ಲೂ ಇದಾವೆ. ಹೌದು. ಆ ದಿಶೆಯಲ್ಲಿ ಗೋಕಾಕ ಗ್ರಾಮದೇವಿಯ ವೈಶಿಷ್ಟ್ಯತೆ ಅಥವಾ ಪ್ರಾದೇಶಿಕವಾದ ಸೂಕ್ಷ್ಮ ವ್ಯತ್ಯಾಸಗಳೇನು ಅಂತ ತಮ್ಮ ಪ್ರಶ್ನೆ ಇದು. ಈಗ ಮನೆ ದೇವರು ಅಂತ ಇರ್ತದೆ. ಮನೆಗೆ ಸಂಬಂಧಪಟ್ಟಂಥ ದೇವರು ಮನೆ ದೇವರು, ಆಮೇಲೆ ಕುಲಕ್ಕೆ ಸಂಬಂಧಪಟ್ಟಂಥ ದೇವರು ಕುಲದೇವರು. ಇದು ಗ್ರಾಮದೇವಿ ಅಂದರೆ ಇಡೀ ಗ್ರಾಮಕ್ಕೆ, ಊರಿಗೆ ಸಂಬಂಧಪಟ್ಟಂಥ ದೇವರು ಇರೋದರಿಂದ ನಾವು ಗ್ರಾಮ ದೇವರು, ಊರು ದೇವರು ಅಂತ ಕರಿತೀವಿ. ಮತ್ತು ಎಲ್ಲ ಊರುಗಳನ್ನು ಕಟ್ಟುವಾಗ ಗ್ರಾಮದೇವಿಯರ ಹುಟ್ಟಾಗಿದೆ ಅನ್ನೋದು ಸಾಮಾನ್ಯ ಸಂಗತಿ. ಮೊದಲು ಯಾವುದೋ ಒಂದು ಕಲ್ಲಿನ ರೂಪದಲ್ಲಿ ಬಯಲಲ್ಲಿ ಹುಟ್ಟಿದ ದೇವರು ಗುಡಿ ಗುಂಡಾರ, ತೇವರು, ಜಾತ್ರೆ, ಉತ್ಸವ, ಆರಾಧನೆ ಈ ಮಟ್ಟಕ್ಕೆ ಬೆಳೆದು ನಿಂತು ಅಂತ ನಾವು ಹೇಳ್ತೀವಿ. ಹಾಗಂದಾಗ ಎಲ್ಲ ಊರಿನ ಗ್ರಾಮ ದೇವತೆಗಳು ಅಥವಾ ದ್ಯಾಮವ್ವ ಅಥವಾ ದೇವಮ್ಮ ಅನ್ನತಕ್ಕಂಥವಳ ಆಕಾರ, ರೂಪ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಕ್ಷೇತ್ರ ಕಾರ್ಯ ಮಾಡಿದ ಹಿನ್ನೆಲೆಯೊಳಗೆ ಹೇಳೋದಾದರೆ ಸಾಮಾನ್ಯವಾಗಿ ಒಂದೇ ರೂಪ. ಹೇಗೆ ಅಂತ ಕೇಳಿದ್ರೆ, ತಾವು ನೋಡಿದ್ದೀರಿ ಗೋಕಾಕ ಗ್ರಾಮದೇವಿಯನ್ನು. ಅದನ್ನು ಮುಂದಿಟ್ಕೊಂಡು ನಾವು ಮಾತಾಡೋದಾದರೆ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ ಅಷ್ಟೇ. ಆದರೆ ಸಾಮಾನ್ಯವಾಗಿ ರೂಪ, ಆಕಾರ ಇದೆಲ್ಲ ಒಂದೇ ಸ್ವರೂಪದು. 4 ಗಾಲಿಗಳಿರ್ತವೆ. ಅದರ ಮೇಲೆ ಒಂದು ಚೌಕಾಕಾರದ ಹಲಗೆ ಇರ್ತದೆ. ಅದರ ಮೇಲೆ ಒಂದು ದ್ಯಾಮವ್ವನನ್ನು ಹುಲಿ ಮೇಲೆ ಕೂಡಿಸಿರ್ತಾರೆ, ಇನ್ನೊಬ್ಬ ದ್ಯಾಮವ್ವನನ್ನು ಸಿಂಹದ ಮೇಲೆ. ಆಮೇಲೆ ಅದಕ್ಕೊಂದು ಪ್ರಭಾವಳಿ ಕೂಡ ಇರ್ತದೆ. ಆ ಪ್ರಭಾವಳಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಇರ್ತಾರೆ. ಅದರಲ್ಲಿ ಕಿರೀಟದು ಹಾಕಿರೋದ್ರಿಂದ ಕಾಣದೆ ಹೋಗಿರ್ಬೋದು. ಆಮೇಲೆ ಚತುರ್ಭುಜ ದೇವರುಗಳಿವರು, ಚತುರ್ಭುಜ ದೇವರು. ಆಮೇಲೆ ಅವರ ಕೈಯಲ್ಲಿ ಡಾಲು ಇರ್ತದೆ, ಕತ್ತಿ ಇರ್ತದೆ. ಆಮೇಲೆ ಕೈಯಲ್ಲಿ ಹಸಿರು ಬಳೆಗಳಿರ್ತವೆ. ಒಂದು ಖಡ್ಗಕ್ಕೆ